ಹಲೋ ಹಾಯ್ ವೆಲ್ಕಮ್ ಬ್ಯಾಕ್ ಟು ದಿ ಚಾನಲ್ ಅಂತ ಹೇಳ್ತಾ ಇವತ್ತಿನ ಒಂದು ವಿಡಿಯೋ ನಾನು ಈಗ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಸೊ ಇವತ್ತಿನ ಒಂದು ವಿಡಿಯೋ ಬಂದು ಸಂಡೇ ನನ್ನ ಸಿಂಪಲ್ ರುಟೀನ್ನ ನಾನು ಶೇರ್ ಮಾಡ್ಕೊಳ್ಳೋಣ ಅಂತ. ಸೊ ಈಗ ಜಸ್ಟ್ ಹೆಡ್ ಬಾತ್ ಮಾಡಿದೆ. ಸೊ ಈಗಲೇ ಸ್ಟಾರ್ಟ್ ಮಾಡಿಬಿಡೋಣ ಅಂತ ಅಂದ್ಬಿಟ್ಟು ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಯಾಕೆ ಅಂತಂದರೆ ಮಾಡ್ದೆ ಹಂಗೆ ಇದ್ರೆ ಮಾಡೋಕ್ಕೆ ಆಗೋಲ್ಲ. ಸೊ ಹಾಗಾಗಿ ಸ್ಟಾರ್ಟ್ ಮಾಡಿಬಿಟ್ರೆ ಯಾವಾಗಾದರೂ ಎಂಡ್ ಮಾಡ್ಬೋದು ಅಂತ. ಸೊ ಈಗ ಜಸ್ಟ್ ಹೆಡ್ ಬಾತ್ ಆಯಿತು. ಟೈಮ್ ಬಂದು ತುಂಬಾ ಟೈಮ್ ಆಗಿದೆ, 9:15 ಅಂತ ಅನ್ಸುತ್ತೆ. ಸೊ ಈಗ ಮುಗಿಸ್ಕೊಂಡ್ಬಂದಿದ್ದೀನಿ. ಮಾರ್ನಿಂಗಿಂದ ಅದು ಇದು ಕೆಲಸ, ಸ್ವಲ್ಪ ರೆಸ್ಟ್ ಬೇಕಲ್ವಾ. ಸೊ ಹಾಗೆ ನಾರ್ಮಲ್ ಆಗಿ ನಾನು ತುಂಬ ಏನು ಆ ಕ್ರೀಮು ಅದು ಕಾಸ್ಮೆಟಿಕ್ಸ್ ಯಾವುದು ಯೂಸ್ ಮಾಡಲ್ಲ. ನಾರ್ಮಲ್ ಆಗಿ ನಾನು ಯೂಸ್ ಮಾಡೋದ್ರಿಂದ ನಾನು ಯಾವಾಗಲೇ ಸ್ನಾನ ಆದರೂ ಅಷ್ಟೇ, ಎನಿ ಹೆಡ್ ಬಾತ್ ಆದರೂ ಅಷ್ಟೇ, ನಾರ್ಮಲ್ ಬಾತ್ ಆದರೂ ಅಷ್ಟೇ ನಾನು ಹಾಕೊಳ್ಳೋದು ಇದೊಂದು ವ್ಯಾಸ್ಲೈನ್ ಅವ್ರದ್ದು ಒಂದು ಮಾಯಿಶ್ಚರೈಸ್. ಫಸ್ಟ್ ಚಾಕ್ಲೇಟ್ ಫ್ಲೇವರ್ ಹಾಕೋತಿದ್ದೆ, ಇವಾಗ ಆಲೋವೆರಾ ಯೂಸ್ ಮಾಡ್ತಾ ಇದ್ದೀನಿ. ತುಂಬ ಚೆನ್ನಾಗಿರುತ್ತೆ, ನನಗಂತೂ ಪರ್ಸ್ನಲಿ ತುಂಬ ಇಷ್ಟ. ಸೊ ಕೈ ಕಾಲು ಫೇಸ್ಗೂ ಒಂದೊಂದು ಟೈಮ್ ಹಾಕ್ಕೊಬಿಡ್ತೀನಿ. ಫ್ರಾಗ್ರೆನ್ಸ್ ಅಷ್ಟೇ ಸಿಕ್ಕಾಬಟ್ಟೆ ಸಕ್ಕತ್ತಾಗಿರುತ್ತೆ ಇದು, ಅದಕ್ಕೋಸ್ಕರ. ಒಂಥರ ಡ್ರೈ ಫೀಲ್ ಆಗ್ತಾ ಇರುತ್ತೆ. ಸೊ ಅದಕ್ಕೋಸ್ಕರ ಹಾಕೊಂಡ್ಬಿಟ್ಟಿತು ಅಂತ ಅಂದರೆ ಆ ಫೀಲಿಂಗ್ಸ್ ಏನು ಇರಲ್ಲ. ಅದಕ್ಕೋಸ್ಕರ ನೀವೆಲ್ಲ ಯಾವ್ಯಾವ ಮಾಯಿಶ್ಚರೈಸೇಷನ್ ಎಲ್ಲ ಹಾಕ್ತೀರಾ, ಬಾಡಿ ಸನ್ಸ್ಕ್ರೀನ್ ಯಾವ್ದು ಯೂಸ್ ಮಾಡ್ತೀರಾ ಅನ್ನೋದನ್ನ ತಿಳಿಸಿ. ಯಾವುದು ಬೆಸ್ಟ್ ಸನ್ಸ್ಕ್ರೀನ್ ಅನ್ನೋದನ್ನ ಕೂಡ ತಿಳಿಸಿ, ಓಕೆನಾ. ಸೊ ಎಲ್ಲ ಹೇಗೆ ಹೋಗ್ತಿದೆ ಸಮ್ಮರಲ್ಲಿ, ನಾನು ಮಾಡ್ತಿರುವಂತಹ ಡೈಲಿ ವ್ಲಾಗ್ ಹೇಗೆಲ್ಲ ಹೋಗ್ತಾ ಇದೆ ಅನ್ನೋದನ್ನ ತಿಳಿಸಿ. ಸೊ ದಟ್ ನನಗೆ ನೀವು ಆ ಥರ ತಿಳಿಸಿದಾಗ ನನಗೆ ಗೊತ್ತಾಗುತ್ತೆ ಏನಾದ್ರು ಮಿಸ್ಟೇಕ್ಸ್ ಏನಾದ್ರು ಇದೆಯಾ ಅಂತ. ಸೊ ನನ್ನ ಮಗಳು ಬಂದರೆ ನಾನು ವ್ಲಾಗ್ ಸ್ಟಾರ್ಟ್ ಮಾಡೋಂಗಿಲ್ಲ, ನಾನು ಯಾವಾಗ ಕ್ಯಾಮ್ರಾ ಮುಂದೆ ಮಾತಾಡ್ತೀನಿ. ಸೊ ಅವಳಿಗೆ ಕೇಳಿಸುತ್ತೆ, ಓಕೆ ನಮ್ಮಮ್ಮ ವ್ಲಾಗ್ ಏನೋ ವಿಡಿಯೋನೋ ಏನೋ ಮಾಡ್ತಿದ್ದಾರೆ ಅಂತ. ಸೊ ಸಂಡೇ ಎಲ್ಲ ಮಕ್ಳಿಗೂ ಸ್ವಲ್ಪ ಆಯಿಲಿಂಗ್ ಎಲ್ಲ ಮಾಡಿಬಿಟ್ಟಿರ್ತೀನಿ. ಹಾಯ್ ಎಲ್ಲರದ್ದು ಊಟ ಆಯ್ತಾ ಕೇಳು. ಆಯ್ತಾ? ವ್ಲಾಗ್ ಹಾಯ್ ಹಲೋ ಅಂತಿದ್ದಂಗೆ ಬರಬೇಕಾಗಿತ್ತು, ಸ್ವಲ್ಪ ಲೇಟಾಗಿ ಬಂದಿದ್ದಾಳೆ. ಇಟ್ಸ್ ಓಕೆ. ಹೇರ್ ಫಾಲ್ ಅಂತೂ ತುಂಬ ಆಗ್ತಿದೆ ಸಮ್ಮರ್ಗೆ. ಸ್ವಲ್ಪ ಸ್ವೆಟ್ ಆಗ್ತೀನಲ್ಲ, ಹೆಲ್ಮೆಟ್ ಎಲ್ಲ ಹಾಕೋತಾ ಇರ್ತೀನಲ್ಲ, ಅದಕ್ಕೋಸ್ಕರ ಅನ್ಸುತ್ತೆ. ನೋಡಿ ಇಲ್ಲಿ. ಸೊ ಇವಾಗ ಸ್ವಲ್ಪ ಕೆಲಸ ಇದೆ, ಸ್ವಲ್ಪ ಕೆಲಸ ಅಲ್ಲ ದೊಡ್ಡ ಕೆಲಸನೇ ಇದೆ, ನೋಡ್ತಾ ಇರ್ಬೋದು. ಇಷ್ಟು ಮಡ್ಚಬೇಕಾದಂತಹ ಒಂದು ಬಟ್ಟೆಗಳು, ಮಾತಾಡ್ತಾ ಮಡ್ಚೋಣ ಅಂತ. ಸೊ ನೋಡಿ ಇಲ್ಲಿ ಏನು ಮಾಡ್ತಾ ಇದೀಯಾ? ಅಬ್ಬು ಆಗಿದೆಯಾ ಕಾಲು? ಅದಕ್ಕೆ ಇದೇನು ಹಬ್ಬಗೆ ಹಾಕೊಳ್ಳೋದ ಇದು? ಯಾರು ಹಾಕೊಂಡಿದ್ದ ಆ ಥರ? ನೀನು ಹಾಕೊಂಡ? ಮಕ್ಕಳು ನಾವು ಏನು ಮಾಡ್ತೀವಿ ಅದನ್ನ ಮಾಡ್ತಾರೆ ಅಂತ ಅನ್ನೋದಕ್ಕೆ ಇದೇ ಬೆಸ್ಟ್ ಸಾಕ್ಷಿ. ಸೊ ಬಟ್ಟೆನೆಲ್ಲ ಮಡಚಿ ಅದೆಲ್ಲ ಕ್ಲೀನ್ ಮಾಡಿ ಅದೆಲ್ಲ ಕ್ಲೀನ್ ಮಾಡಬೇಕು. ಸೊ ಅದೇನು ಅಷ್ಟು ಮೆಸ್ಸಿ ಇಲ್ಲ, ಬಟ್ ಹಂಗೆ ಕಾಣ್ತಾ ಇದೆ ಅಷ್ಟೇ. ಮೆಸ್ಸಿ ಅಷ್ಟೊಂದೇನಿಲ್ಲ ಅದು. ಸೊ ಬನ್ನಿ ಬಟ್ಟೆಗಳನ್ನ ಮಡ್ಚೋಕೆ ಸ್ಟಾರ್ಟ್ ಮಾಡೋಣ. ಇಷ್ಟು ಬಟ್ಟೆ ಇದೆ. ಸೊ ಈಗ ನಮಗೆ ಲಕ್ಷ ಹೆಲ್ಪ್ ಮಾಡ್ತಾಳೆ, ಬಟ್ಟೆ ಮಡ್ಚೋಕ್ಕೆ ಲಕ್ಷ ಹೆಲ್ಪ್ ಮಾಡ್ತಾಳೆ. ಅದಕ್ಕಿಂತ ಮುಂಚೆ ಬಟ್ಟೆ ಮಡ್ಚೋಕೆ ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ ಸ್ವಲ್ಪ ಊಟ ಮಾಡಿಸ್ಬಿಟ್ಟು ಆಮೇಲೆ ಬರೋಣ. ಊಟ ಮಗನಿಗೆ ನಾಳೆ ಸ್ಕೂಲ್ ಇರೋದ್ರಿಂದ ಫಸ್ಟ್ ಊಟ ಮಾಡಿಸ್ಬಿಡೋಣ, ಆಮೇಲೆ ಸಿಗೋಣ. ಸೊ ಅಡುಗೆ ಮನೆಯಲ್ಲಿ ಕೆಲವು ಸರಿ ಏನು ಅನ್ನಿಸ್ಬಿಡುತ್ತೆ ಅಂದರೆ, ಸೊ ಇದೊಂದು ಲೈಟ್ ಹಾಕೋಣ. ಸೊ ಲೈಟ್ ಬ್ರೈಟ್ ಆದಷ್ಟು ಸ್ವಲ್ಪ ನನಗೆ ವಿಡಿಯೋ ಆ ಥರ ಎಲ್ಲ ಮಾಡೋದಕ್ಕೆ ಇಷ್ಟ ಆಗುತ್ತೆ. ಸೊ ಇದೊಂದು, ಹಾಗೆ ಇದೊಂದು. ಸೊ ಇದು ಚಿಮ್ನಿದು ಒಂದು ಲೈಟ್ ಇದೆ, ಸೊ ಅದು ಆಗುತ್ತೆ. ಹಾಗೆ
ನಾಳೆಗೆ ದೋಸೆ ಬ್ಯಾಟರ್ನ ರೆಡಿ ಮಾಡಿದ್ದೀನಿ. ಈಗೇನು ಬೇಗ ಹುಳಿ ಬಂದ್ಬಿಡುತ್ತೆ, ಸೊ ಅದಕ್ಕೋಸ್ಕರ ಸ್ವಲ್ಪ ಲೇಟಾಗೆ ಮಾಡಿದೆ ನೋಡಿ. ಇಷ್ಟು ಮಾಡಿದ್ದೀನಿ ಅಷ್ಟೇ. ಸೊ 4 ಜನಕ್ಕೆ ಸಾಕು. ಅದು ಉಬ್ಬುತ್ತಲ್ಲ, ಇನ್ನೂ ಜಾಸ್ತಿ ಆಗುತ್ತೆ. ಏನೇ ಚೆನ್ನಾಗಿ